ರಾಜ್ಯದಲ್ಲಿ ಜಾತಿ ಗಣತಿಗೆ ಲಿಂಗಾಯತ ಶಾಸಕರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಈ ವರದಿಯನ್ನ ಪ್ರಕಟ ಮಾಡಿದ್ರೆ ಒಳ್ಳೆಯದು, ರಾಜ್ಯದ ಜನತೆಗೆ ಇದು ಬಹಳಷ್ಟು ಒಳ್ಳೆಯದು, ಸಮುದಾಯದ ಅಭಿವೃದ್ಧಿಗೆ ಇದು ಸಹಾಯ ಆಗುತ್ತೆ. ಇದಕ್ಕಾಗಿ 168 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಲಾಗಿದೆ. ಇದೀಗ ವರದಿಯನ್ನೇ ತರಬೇಡಿ ಅಂದ್ರೆ ಹೇಗೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಅರ್ಥ ಆಗ್ತಿಲ್ಲ. ಸುಮಾರು 168 ಕೋಟಿ ರೂಪಾಯಿಯಷ್ಟು ಹಣ ಖರ್ಚು ಮಾಡಿ ಈ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ. ಬಹಳ ಜನ ಕೇಳ್ತಾ ಇರ್ತಕ್ಕಂಥದ್ದೇನು ಅಂದರೆ, ಸಮೀಕ್ಷೆಯ ವರದಿಯನ್ನು ನೀವು ಬಹಿರಂಗಪಡಿಸಿ ಅಂತ, ಅದ್ರ ಮೇಲೆ ತೀರ್ಮಾನ ಮಾಡಿ ಅಂತ ಅಲ್ಲ. ಬಹಿರಂಗಪಡಿಸಿ ಯಾರು ಯಾವ ಜಾತಿಗಳು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾವೆ ರಾಜ್ಯದಲ್ಲಿ ಅನ್ನೋದನ್ನು ನಿಮ್ಮ ವರದಿಯ ಪ್ರಕಾರ ಏನು ಬಂದಿದೆ ಅದನ್ನು ಬಹಿರಂಗಪಡಿಸಿ ಅಂತ. ಅಷ್ಟು ಬಿಟ್ಟರೆ ಬೇರೆ ನಾವು ಕೂಡ ಯಾರು ಬಹಿರಂಗ ಆದ ತಕ್ಷಣವೇ ಅನೇಕ ಕ್ರಮ ತಗೊಳ್ಳೋದು ಅದೆಲ್ಲ ಏನು, ಅದು ಆನಂತರ ಬರ್ತಕ್ಕಂಥ ವಿಚಾರ. ಅದಕ್ಕೆ ಕ್ಯಾಬಿನೆಟ್ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅದನ್ನೆಲ್ಲ ತೀರ್ಮಾನ ಮಾಡೋದು ಆನಂತರ. ಆದರೆ ವರದಿನೇ ನೀವು ತರಬೇಡಿ ಹೊರಗಡೆ ಅಂತ ಹೇಳಿದರೆ 168 ಕೋಟಿ ಸರ್ಕಾರ ಯಾಕಾಗಾರೆ ಖರ್ಚು ಮಾಡಿದೆ? ಇಲ್ಲ ವೇಸ್ಟ್ ಅಲ್ವಾ? ಹಾಗಾಗಿ ವರದಿಯನ್ನು ಸರ್ಕಾರ ಪ್ರಕಟಣೆ ಮಾಡಿದರೆ ಒಳ್ಳೆಯದು. ಜೊತೆಗೆ ಅದು ಎಲ್ಲರಿಗೂ ಕೂಡ ನಮ್ಮ ಸ್ಥಾನಮಾನಗಳನ್ನು ತಿಳಿಸುತ್ತೆ. ಅದಾದ ನಂತರ ತೀರ್ಮಾನಗಳು ಏನು ಬೇಕಾದರೂ ಸರ್ಕಾರ ಯಾವ ರೀತಿಯಲ್ಲಿ ಆ ಸಮುದಾಯಗಳಿಗೆ ಅಭಿವೃದ್ಧಿ ಮಾಡೋದಕ್ಕೆ ತೀರ್ಮಾನ ಮಾಡ್ಬೋದು, ಅದನ್ನು ಮಾಡೋದಕ್ಕೆ ಸಹಾಯ ಆಗ್ಬೋದು. ನನಗೆ